ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದೀರೋ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ದಿನನಿತ್ಯದ ಕ್ವಿಜ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟು? ಆಪ್ಷನ್ ನಂಬರ್ ಎ 10 MB, ಆಪ್ಷನ್ ನಂಬರ್ ಬಿ 10 GB, ಆಪ್ಷನ್ ನಂಬರ್ ಸಿ 15 MB, ಆಪ್ಷನ್ ನಂಬರ್ ಡಿ 15 GB. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 15 GB ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ಒಂದು ನಿಬ್ಬಲ್ ಎಂದರೆ ಎಷ್ಟು? ಆಪ್ಷನ್ ನಂಬರ್ ಎ 4 ಬಿಟ್, ಆಪ್ಷನ್ ನಂಬರ್ ಬಿ 8 ಬಿಟ್ಗಳು, ಆಪ್ಷನ್ ನಂಬರ್ ಸಿ 1 ಬೈಟ್, ಆಪ್ಷನ್ ನಂಬರ್ ಡಿ 5 ಬೈಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 4 ಬಿಟ್ಗಳು ಅಂತ ಹೇಳ್ಬೋದು. ಪ್ರಶ್ನೆ 3, ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಒದಗಿಸುವ ಸಾಧನ ಇದಾಗಿದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಎ ಸ್ಪೀಕರ್, ಆಪ್ಷನ್ ನಂಬರ್ ಬಿ ಪ್ರಿಂಟರ್, ಆಪ್ಷನ್ ನಂಬರ್ ಸಿ ಸ್ಕ್ಯಾನರ್, ಆಪ್ಷನ್ ನಂಬರ್ ಡಿ ಮೌಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಸ್ಕ್ಯಾನರ್ ಅಂತ ಹೇಳ್ಬೋದು. ಪ್ರಶ್ನೆ 4, ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. ಆಪ್ಷನ್ ನಂಬರ್ ಎ ಲಿನೆಕ್ಸ್, ಆಪ್ಷನ್ ನಂಬರ್ ಬಿ ಸಿ, ಆಪ್ಷನ್ ನಂಬರ್ ಸಿ C++, ಆಪ್ಷನ್ ನಂಬರ್ ಡಿ ಪೋರ್ಟನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ C++ ಅಂತ ಹೇಳ್ಬೋದು. ಪ್ರಶ್ನೆ 5, ದೂರ ಸಂಪರ್ಕದ ಚಾನೆಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗೀಗಾಬೈಟ್ ಪ್ರತಿ ಸೆಕೆಂಡಿಗೆ ಏನೆನ್ನುವರು? ಆಪ್ಷನ್ ನಂಬರ್ ಎ ಹರ್ಟ್ಜ್, ಆಪ್ಷನ್ ನಂಬರ್ ಬಿ ನೈಜ ಸಮಯ, ಆಪ್ಷನ್ ನಂಬರ್ ಸಿ ಬೌಡ್ ದರ, ಆಪ್ಷನ್ ನಂಬರ್ ಡಿ ಬ್ಯಾಂಡ್ ವಿಡ್ತ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಬ್ಯಾಂಡ್ ವಿಡ್ತ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 6, ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ನಂಬರ್ ಎ Ctrl+C, ಆಪ್ಷನ್ ನಂಬರ್ ಬಿ Ctrl+W, ಆಪ್ಷನ್ ನಂಬರ್ ಸಿ Ctrl+O, ಆಪ್ಷನ್ ನಂಬರ್ ಡಿ Ctrl+N. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ Ctrl+N ಅಂತ ಹೇಳ್ಬೋದು. ಪ್ರಶ್ನೆ 7, ರೋಬೋಟಿಕ್ ತಂತ್ರಜ್ಞಾನದ ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಯಾವುದು? ಆಪ್ಷನ್ ನಂಬರ್ ಎ 8ನೇ ಪೀಳಿಗೆ, ಆಪ್ಷನ್ ನಂಬರ್ ಬಿ 2ನೇ ಪೀಳಿಗೆ, ಆಪ್ಷನ್ ನಂಬರ್ ಸಿ 5ನೇ ಪೀಳಿಗೆ, ಆಪ್ಷನ್ ನಂಬರ್ ಡಿ 4ನೇ ಪೀಳಿಗೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 5ನೇ ಪೀಳಿಗೆ ಅಂತ ಹೇಳ್ಬೋದು. ಪ್ರಶ್ನೆ 8, EDIನ ವಿಸ್ತೃತ ರೂಪವೇನು? ಆಪ್ಷನ್ ನಂಬರ್ ಎ ಎಲೆಕ್ಟ್ರಿಕ್ ಡಾಟಾ ಇಂಟರ್ಚೇಂಜ್, ಆಪ್ಷನ್ ನಂಬರ್ ಬಿ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್, ಆಪ್ಷನ್ ನಂಬರ್ ಸಿ ಎಲೆಕ್ಟ್ರಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್, ಆಪ್ಷನ್ ನಂಬರ್ ಡಿ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತ ಹೇಳ್ಬೋದು. ಪ್ರಶ್ನೆ 9, MS Excelನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ನಂಬರ್ ಎ Shift+F5, ಆಪ್ಷನ್ ನಂಬರ್ ಬಿ Shift+F11, ಆಪ್ಷನ್ ನಂಬರ್ ಸಿ Shift+F6, ಆಪ್ಷನ್ ನಂಬರ್ ಡಿ Shift+F10. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ Shift+F11 ಅಂತ ಹೇಳ್ಬೋದು. ಪ್ರಶ್ನೆ 10, MS Excelನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಯಾವ ಕೀಲಿಯನ್ನು ಅದುಮಬೇಕು? ಆಪ್ಷನ್ ನಂಬರ್ ಎ Ctrl+F9, ಆಪ್ಷನ್ ನಂಬರ್ ಬಿ ಡಿಲೀಟ್, ಆಪ್ಷನ್ ನಂಬರ್ ಸಿ Ctrl+R, ಆಪ್ಷನ್ ನಂಬರ್ ಡಿ Ctrl+9. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ Ctrl+9 ಅಂತ ಹೇಳ್ಬೋದು. ಪ್ರಶ್ನೆ 11, MS Excel 2003 ವರ್ಕ್ಶೀಟ್ನಲ್ಲಿರುವ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 65,530, ಆಪ್ಷನ್ ನಂಬರ್ ಬಿ 65,200, ಆಪ್ಷನ್ ನಂಬರ್ ಸಿ 65,500, ಆಪ್ಷನ್ ನಂಬರ್ ಡಿ 65,530.
309. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 65,530 ಅಂತ ಹೇಳ್ಬೋದು. ಪ್ರಶ್ನೆ 12. ಕಂಪ್ಯೂಟರ್ ವೈರಸ್ ಎಂಬುದು ಆಪ್ಷನ್ ನಂಬರ್ ಎ ಯಂತ್ರಾಂಶ, ಆಪ್ಷನ್ ನಂಬರ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ನಂಬರ್ ಸಿ ತಂತ್ರಾಂಶ, ಆಪ್ಷನ್ ನಂಬರ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ತಂತ್ರಾಂಶ ಅಂತ ಹೇಳ್ಬೋದು. ಪ್ರಶ್ನೆ 13. ಹಾರ್ಡ್ ಡಿಸ್ಕನ್ನು ಟ್ರ್ಯಾಕ್ಗಳಾಗಿ ಮತ್ತು ಟ್ರ್ಯಾಕ್ಗಳನ್ನು ಏನನ್ನು ವಿಧಿಸಲಾಗುತ್ತದೆ? ಟ್ರ್ಯಾಕ್ಗಳಲ್ಲಿ ಏನನ್ನು ವಿಧಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಕ್ಲಸ್ಟರ್, ಆಪ್ಷನ್ ನಂಬರ್ ಬಿ ಸೆಕ್ಟರ್, ಆಪ್ಷನ್ ನಂಬರ್ ಸಿ ವೆಕ್ಟರ್, ಆಪ್ಷನ್ ನಂಬರ್ ಡಿ ಹೆಡ್ಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸೆಕ್ಟರ್ ಅಂತ ಹೇಳ್ಬೋದು. ಪ್ರಶ್ನೆ 14. GIFನ ವಿಸ್ತೃತ ರೂಪವೇನು? ಆಪ್ಷನ್ ನಂಬರ್ ಎ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮೆಟ್, ಆಪ್ಷನ್ ನಂಬರ್ ಬಿ ಗ್ರಾಫಿಕ್ಸ್ ಇನ್ಫಾರ್ಮೇಷನ್ ಫಾರ್ಮೆಟ್, ಆಪ್ಷನ್ ನಂಬರ್ ಸಿ ಗ್ರಾಫಿಕ್ ಇಂಟರ್ಚೇಂಜ್ ಫೈಲ್, ಆಪ್ಷನ್ ನಂಬರ್ ಡಿ ಗ್ರಾಫಿಕ್ ಇಂಟರ್ಜೆಕ್ಷನ್ ಫಾರ್ಮೆಟ್. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿಯಾದ ಉತ್ತರ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೆಟ್. ಪ್ರಶ್ನೆ 15. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಆಪ್ಷನ್ ನಂಬರ್ ಎ IBM AIX, ಆಪ್ಷನ್ ನಂಬರ್ ಬಿ LINU ಲಿನಕ್ಸ್, ಆಪ್ಷನ್ ನಂಬರ್ ಸಿ ಸನ್ ಸೋಲಾರಿಸ್, ಆಪ್ಷನ್ ನಂಬರ್ ಡಿ ಫೈರ್ಫಾಕ್ಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಫೈರ್ಫಾಕ್ಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಪ್ರಶ್ನೆ 16. HTML ಇದನ್ನು ಸೃಷ್ಟಿಸಲು ಬಳಸುವರು? ಆಪ್ಷನ್ ನಂಬರ್ ಎ ಉನ್ನತ ಭಾಷೆಯ ಕಾರ್ಯಕ್ರಮಕ್ಕೆ, ಆಪ್ಷನ್ ನಂಬರ್ ಬಿ ಯಾಂತ್ರಿಕ ಭಾಷೆಯ ಕಾರ್ಯಕ್ರಮಕ್ಕೆ, ಆಪ್ಷನ್ ನಂಬರ್ ಸಿ ವೆಬ್ ಪುಟಗಳಿಗೆ, ಆಪ್ಷನ್ ನಂಬರ್ ಡಿ ವೆಬ್ ಸರ್ವರ್ಗಳಿಗೆ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ವೆಬ್ ಪುಟಗಳಿಗೆ ಈ HTML ಅನ್ನು ಬಳಸುತ್ತಾರೆ. ಪ್ರಶ್ನೆ 17. DNSನ ವಿಸ್ತೃತ ರೂಪವೇನು? ಆಪ್ಷನ್ ನಂಬರ್ ಎ ಡೊಮೈನ್ ನೇಮ್ ಸಿಸ್ಟಮ್, ಆಪ್ಷನ್ ನಂಬರ್ ಬಿ ಡಿಫೆನ್ಸ್ ನ್ಯೂಕ್ಲಿಯರ್ ಸಿಸ್ಟಮ್, ಆಪ್ಷನ್ ನಂಬರ್ ಸಿ ಡೌನ್ಲೋಡೇಬಲ್ ನ್ಯೂ ಸಾಫ್ಟ್ವೇರ್, ಆಪ್ಷನ್ ನಂಬರ್ ಡಿ ಡಿಪೆಂಡೆಂಟ್ ನೇಮ್ ಸರ್ವರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳ್ಬೋದು. DNSನ ವಿಸ್ತೃತ ರೂಪ ಇದಾಗಿದೆ. ಪ್ರಶ್ನೆ 18. ಯಾವುದೇ 3 ಡಿಜಿಟ್ ದಶಮಾನ ಸಂಖ್ಯೆಗಳನ್ನು ಸಂಗ್ರಹಿಸಲು ಅವಶ್ಯಕ ಇರುವ ಕನಿಷ್ಠ ಬಿಟ್ಟುಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 3, ಆಪ್ಷನ್ ನಂಬರ್ ಬಿ 5, ಆಪ್ಷನ್ ನಂಬರ್ ಸಿ 8, ಆಪ್ಷನ್ ನಂಬರ್ ಡಿ 10. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 10 ಅಂತ ಹೇಳ್ಬೋದು. ಫ್ರೆಂಡ್ಸ್ ಪ್ರಶ್ನೆ 19. 1 TB ಇದಕ್ಕೆ ಸಮವಾಗಿದೆ? ಆಪ್ಷನ್ ನಂಬರ್ ಎ 1024 GB, ಆಪ್ಷನ್ ನಂಬರ್ ಬಿ 1024 KB, ಆಪ್ಷನ್ ನಂಬರ್ ಸಿ 1024 TB, ಆಪ್ಷನ್ ನಂಬರ್ ಡಿ 1024 ಬೈಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ 1024 GB ಅಂತ ಹೇಳ್ಬೋದು. ಪ್ರಶ್ನೆ 20. ISP ಎಂದರೇನು? ಆಪ್ಷನ್ ನಂಬರ್ ಎ ಇಂಟ್ರಾನೆಟ್ ಸರ್ವರ್ ಪ್ರೊವೈಡರ್, ಆಪ್ಷನ್ ನಂಬರ್ ಬಿ ಇಂಟ್ರಾನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ನಂಬರ್ ಸಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ನಂಬರ್ ಡಿ ಇಂಟರ್ನೆಟ್ ಸರ್ವರ್ ಪ್ರೊವೈಡರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.